RSSಗೆ ಅಂಕುಶ ಹಾಕುವಂತ ವಿಚಾರವನ್ನ ಸರ್ಕಾರ ಈಗ ಹೆಜ್ಜೆಯನ್ನ ಇಟ್ಕೊಂಡಿದೆ. ಬಟ್ ಜಾಣ್ಮೆಯ ನಡೆಯನ್ನ ಇಟ್ಕೊಂಡಿರೋದು. ನೇರವಾಗಿ RSS ಅನ್ನುವಂತ ಶಬ್ದವನ್ನ ಬಳಕೆ ಮಾಡಲಾರದೆ ಹೇಳಿದ್ದಾರೆ. ಬಟ್ ಇದು ಹೇಗೆ ಅಂತಂದ್ರೆ ಸರ್ಕಾರಕ್ಕೆ ತಾನೇ ಕೋಲ್ ತಗೊಂಡು ತಾನೇ ಹೊಡೆಸ್ಕೊಂಡಂಗ ಆಗತ್ತೆ. ಯಾರ ಓಲೈಕೆಗೋಸ್ಕರ ಈ ರೀತಿಯಾಗಿ ಮಾಡಕ್ ಮುಂದಾದ್ರು, ನೇರವಾಗಿ ಮುಸ್ಲಿಮರ ಓಲೈಕೆಗೋಸ್ಕರ ಈ ರೀತಿಯಾಗಿ ಮಾಡಕ್ ಮುಂದಾಗಿ ಅಲ್ಲೇ ಸರ್ಕಾರ ತಗಲಾಕೊಳ್ಳುತ್ತೆ. ಹೇಗೆ ಅನ್ನೋದನ್ನ ಆಮೇಲೆ ನೋಡ್ತಾ ಹೋಗೋಣ. RSS ಚಟುವಟಿಕೆಗಳಿಗೆ ಸರ್ಕಾರ ಮೂಗುದರ ಹಾಕೋಕೆ ಹೊರಟಿದ್ದು ಉದ್ದೇಶ ಅದೇ. ರಾಜ್ಯದಲ್ಲಿ RSS ಚಟುವಟಿಕೆಗಳಿಗೆ ನಿರ್ಬಂಧವನ್ನ ಹೇರುವಂತ ಯೋಚನೆಯಲ್ಲಿರೋದು. ಸರ್ಕಾರಿ ಶಾಲಾ ಕಾಲೇಜು ಜಾಗಗಳಲ್ಲಿ ಚಟುವಟಿಕೆಗಳಿಗೆ ಅನುಮತಿ ಕಡ್ಡಾಯ ಅಂತ ಹೇಳಿ ಸರ್ಕಾರಿ ಜಾಗಗಳಲ್ಲಿ RSS ಬೈಠಕ್ ಮತ್ತು ಕವಾಯತಿಗೆ ನಿರ್ಬಂಧವನ್ನ ಹೇರಲಾಗಿದೆ. ತಮಿಳುನಾಡು ಮಾದರಿಯನ್ನ ರಾಜ್ಯ ಸರ್ಕಾರ ಈಗ ಅನುಸರಿಸಿದೆ. ವಿವಾದಾತ್ಮಕ ನಿರ್ಧಾರವನ್ನ ಕಾಂಗ್ರೆಸ್ ಸರ್ಕಾರ ಕೈಗೊಂಡಿದೆ. ವಿವಾದಾತ್ಮಕ ಅಂತ ನಾನು ಕರೀಲಿಕ್ಕಿಲ್ಲ ಇದನ್ನ, ಬಟ್ ಈ ಒಂದು ಬೆಳವಣಿಗೆ ಆಗಬೇಕಾಗಿದ್ದು. ಯಾಕೆ ಅಂತಂದ್ರೆ ಸರ್ಕಾರಿ ಜಾಗಗಳಲ್ಲಿ ಯಾರು ಬೇಕವರು ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ಹೋಗೋ ಹಾಗಿಲ್ಲ. ಅದಕ್ಕೊಂದು ರಿಜಿಸ್ಟ್ರೇಷನ್ ಅಂತ ಆಗಬೇಕಾಗಿದ್ದು, ಅದಕ್ಕೊಂದು ದುಡ್ಡು ಅಂತ ಫಿಕ್ಸ್ ಮಾಡಬೇಕಾಗಿದ್ದು. ಹೊರಗಡೆಗಿಂತಲೂ ಕೂಡ ಒಂದು ಮಿನಿಮಮ್ ಚಾರ್ಜ್ ಅಂತ ಏನಾದ್ರೂ ಇಡಬೇಕಾಗಿತ್ತು ಸರ್ಕಾರಿ ಜಾಗಗಳಿಗೆ. ಕಾರಣ ಕಣ್ಕಡೋ ರಾಜಕೀಯ ಪಕ್ಷಗಳು ಬರುತ್ತೆ, ಅಲ್ಲಿ ವೇದಿಕೆ ಹಾಕೊಳ್ತಾರೆ, ಅವರು ಕಾರ್ಯಕ್ರಮ ಮಾಡ್ಕೊಂಡು ಹೋಗ್ತಾರೆ. ಇನ್ಯಾರೋ ಬರ್ತಾರೆ ನಮಾಜ್ ಮಾಡ್ಕೊಂಡು ಹೋಗ್ತಾರೆ, ಇನ್ಯಾರೋ ಬರ್ತಾರೆ ಪರೇಡ್ ಮಾಡ್ಕೊಂಡು ಹೋಗ್ತಾರೆ. ಈ ರೀತಿ ಆಗಬಾರ್ದು. ಕರೆಕ್ಟ್ ರಿಜಿಸ್ಟ್ರೇಷನ್ ಆಗಬೇಕು. ಏನು ಇಂತಹ ಕಾರ್ಯಕ್ರಮಕ್ಕೆ ನಾವು ತೆಗೆದುಕೊಂಡಿದ್ದೀವಿ, ರಿಜಿಸ್ಟರ್ ಆಗಬೇಕು. ಆನ್ಲೈನಲ್ಲೇ ಇಡೀ ಅದನ್ನ ಇಂತಿಂಥ ಜಾಗಗಳು ಅವೈಲೇಬಲ್ ಇದೆ, ಈ ಜಾಗಗಳಲ್ಲಿ ನೀವು ಕಾರ್ಯಕ್ರಮ ಮಾಡಬಹುದು, ಇಷ್ಟು ಫೀಸ್ ಅನ್ನ ಕಟ್ಟಿ ಸರ್ಕಾರಕ್ಕೊಂದು ಆದಾಯ ಬರುತ್ತೆ. ನಾಳೆ ನಮಾಜ್ ಮಾಡಕ್ ಹೋಗ್ತಾರೆ, ಆದಾಯ ಕಟ್ಟಿ ನಮಾಜ್ ಮಾಡಿ ಹೇಳಿ. ಗುಡ್ ಇನಿಷಿಯೇಟಿವ್ ಅದು, ಸರ್ಕಾರ ತೆಗೆದುಕೊಳ್ತಾ ಇರೋದು. ನಾಳೆ ಯಾರ್ಯಾರು ಯಾವ್ಯಾವ ಜಾಗದಲ್ಲಿ ಏನು ಮಾಡಕ್ಕಾಗಲ್ಲ. ಜಾಣನ ನಡೆಯನ್ನ ಅನುಸರಿಸಿದೆ. ಆದ್ರೆ ಜಾಣ ನಡೆಯಲ್ಲಿ ತಾನೇ ತಗಲಾಕೊಂಡಂಗೆ ಕಾಣಿಸುತ್ತೆ ಸರ್ಕಾರ. RSS ಹೆಸರನ್ನ ಹೇಳದೆ ರಾಜ್ಯ ಸರ್ಕಾರ ಈಗ ಜಾಣ ನಡೆ ಅಂತ ಹೇಳ್ತಾ ಇದ್ರೆ ಐ ಡೋಂಟ್ ಥಿಂಕ್ ಸೊ. ಖಾಸಗಿ ಸಂಘಟನೆಗಳ ಚಟುವಟಿಕೆಗಳಿಗೆ ನಿರ್ಬಂಧ ಹಾಕುವಂತ ಕೆಲಸ, ಖಾಸಗಿ ಸಂಘಟನೆ ಅಂತ ಸರ್ಕಾರ ಉಲ್ಲೇಖವನ್ನ ಮಾಡಿದೆ. ಸಂಘಟನೆಗಳ ಹೆಸರಿನಲ್ಲಿ ಈಗ RSS ಮೇಲೆ ನಿರ್ಬಂಧ ಹೇರುವಂತಹ ತಂತ್ರವನ್ನ ಸರ್ಕಾರ ಮಾಡಕ್ ಹೊರಟಿದೆ. ಯಾರ ಓಲೈಕೆಗೋಸ್ಕರ ಸರ್ಕಾರ ಮುಂದಾಗಿತ್ತು ಅವ್ರಿಗೇನೆ ಅತಿ ಹೆಚ್ಚಾಗಿ ಸಮಸ್ಯೆಗಳಾಗುತ್ತೆ. ಕಾರಣ ಇಷ್ಟೇ, ನಮಾಜ್ ಮಾಡಕ್ಕೆ ಉಳಿದವ್ರದ್ದು ಬಿಡಿ. ಅವ್ರು ಯಾರು ಇದು ಯಾಕೆ ಶುರು ಆಯ್ತು ಅಂತಂದ್ರೆ, ರೀಸೆಂಟ್ ಆಗಿ RSS ಶತಮಾನೋತ್ಸವ ಆಚರಿಸ್ತಾ ಇರೋದ್ರಿಂದ ಹಲವು ಮೈದಾನಗಳಲ್ಲಿ ಅವರು ಪರೇಡ್ ಅನ್ನ ಮಾಡಿದ್ರು, ಕವಾಯತನ್ನ ಮಾಡಿದ್ರು, ಬೈಠಕ್ ಮಾಡಿದ್ರು. ಅದು ಕಣ್ಣು ಕುಕ್ಬಿಡ್ತು. ಹಾಗಾಗಿ ಸರ್ಕಾರ ಈ ನಿರ್ಧಾರಕ್ಕೆ ಬರೋ ಯೋಚನೆಯನ್ನ ಮಾಡಿದೆ. ನಮ್ಮ ಜೊತೆ ಸಚಿವ ಪ್ರಿಯಾಂಕ್ ಖರ್ಗೆ ಅವರಿದ್ದಾರೆ. ಇವತ್ತು ಕ್ಯಾಬಿನೆಟ್ನಲ್ಲಿ ಮಹತ್ವದ ತೀರ್ಮಾನ ತೆಗೆದುಕೊಂಡಿದ್ದಾರೆ. ಸಂಘ ಪರಿವಾರದ ಚಟುವಟಿಕೆಯನ್ನು ನಿರ್ಬಂಧ ಮಾಡುವ ನಿಟ್ಟಿನಲ್ಲಿ ಪತ್ರ ಬರೆದಿದ್ರು ಪ್ರಿಯಾಂಕ್ ಖರ್ಗೆ ಅವರು. ಈ ಒಂದು ಆದೇಶಕ್ಕೆ ಅವರೇ ಕಾರಣಕರ್ತರು. ನಮ್ಮ ಜೊತೆ ಅವರೇ ಇದ್ದಾರೆ. ಸರ್, ಮುಖ್ಯವಾಗಿ ಸ್ವಲ್ಪ ಗೊಂದಲ ಇದೆ. ಏನು ಆದೇಶ ಬರುತ್ತೆ ರಾಜ್ಯ ಸರ್ಕಾರದಿಂದ? ಯಾವೆಲ್ಲ ಸಂಘ ಸಂಸ್ಥೆಗಳ ಚಟುವಟಿಕೆ ನಿರ್ವಹಣೆ, RSS ನ ಪಾತ್ರ ಇದರಲ್ಲಿ ಇದೆಯಾ? ಅವರ ಹೆಸರು ಉಲ್ಲೇಖ ಇರುತ್ತಾ? ಗೊಂದಲ ಏನೂ ಇಲ್ಲ, ಮತ್ತೆ ಯಾರು ಆತಂಕ ಪಡಬೇಕಾಗಿಲ್ಲ. ಕಾನೂನಿನ ಇತಿಮಿತಿನಲ್ಲಿ ಸಂವಿಧಾನದ ಆಶಯ ಒಳಗೆ ನೀವು ಕೆಲಸ ಮಾಡಿದ್ರೆ ನಿಮ್ಗೇನು ತೊಂದರೆ ಇಲ್ಲ. ನಾವೇನು ಹೇಳ್ತಾ ಇದ್ದೀವಿ ಅಂದರೆ, ಸರ್ಕಾರಿ ಸಂಸ್ಥೆಗಳಲ್ಲಿ, ಸರ್ಕಾರಿ ಶಾಲೆಗಳಲ್ಲಿ, ಅನುದಾನಿತ ಶಾಲೆಯಲ್ಲಿ, ಮೈದಾನಗಳಲ್ಲಿ ಅಥವಾ ಪಬ್ಲಿಕ್ ಪ್ಲೇಸಸ್ನಲ್ಲಿ, ಸಾರ್ವಜನಿಕರ ಜಾಗದಲ್ಲಿ ನೀವೇನೇ ಮಾಡಬೇಕಂದ್ರೂ ಪರ್ಮಿಷನ್ ತೊಗೊಂಡು ಮಾಡಿ. ಮನಸ್ಸಿಗೆ ಬಂದಂಗೆ ನೀವು 200-300 ಜನ ಪಥಸಂಚಲನ ಮಾಡಿಬಿಟ್ಟು ಲಾಠಿಗಳು ಇಟ್ಕೊಂಡು, ಬಡ್ಗಿಗಳು ಇಟ್ಕೊಂಡು ನೀವು ಪಥಸಂಚಲನ ಮಾಡಬೇಕು ಅಂದರೆ ಯಾಕೆ ಅಲೌ ಮಾಡ್ಬೇಕು ನಾವು? ಏನು ವಿಶೇಷ ನಾಗರಿಕರ? ಪರ್ಮಿಷನ್ ತಗೊಂಡು ಮಾಡಿ, ಯಾರು ಬೇಡ ಅಂದಿದ್ದಾರೆ? ಈ ಆದೇಶದಲ್ಲಿ ಸರ್ ಸಂಘ ಪರಿವಾರದ ಹೆಸರು ಬರುತ್ತಾ? ಎಲ್ಲರೂ ಸಾರ್ವತ್ರಿಕವಾಗಿ ಆದೇಶ ಮಾಡ್ತಾ ಇದ್ದೀರಾ, ಆದ್ರೆ ದೃಷ್ಟಿ ಇರುವಂತದ್ದು, ಕಣ್ಣಿರುವಂತದ್ದು ಸಂಘ ಪರಿವಾರದ ಚಟುವಟಿಕೆ ಮೇಲೆ. ನೋಡಿ, ನಾವು ಆಸ್ ಅ ಗವರ್ಮೆಂಟ್ ಯಾರಿಗೂ ಟಾರ್ಗೆಟ್ ಮಾಡ್ತಾ ಇಲ್ಲ. ನಾವೇನು ಹೇಳ್ತಾ ಇದ್ದೀವಿ, ಎಲ್ಲರೂ ಪರ್ಮಿಷನ್ ತಗೊಳ್ಳಿ ಮಾಡಬೇಕು ಅಂದರೆ. ಅದು ನಿಮಗೆ, ನೀವು ಕಾನೂನು ಚೌಕಟ್ಟಿನಲ್ಲಿ ನೀವು ಮಾಡ್ತಾ ಇದ್ರೆ ವಿ ವಿಲ್ ಗಿವ್. ಇಲ್ಲಪ್ಪ ಇದರಿಂದ ಸಮಾಜದಲ್ಲಿ ಏನಾದರೂ ಶಾಂತಿ ಕದಲುತ್ತೆ ಅಂದರೆ ಕೊಡೋದಿಲ್ಲ. ಆಮೇಲೆ ಇದು ಅವರಿಗೆ ಮಾಡ್ತಾ ಇದೀವಿ ಅಂತ ಯಾರು ಹೇಳಿದ್ರು? ಯಾವ ಸಂಘಟನೆ ಅದೇ ಹಿನ್ನೆಲೆಯಲ್ಲಿ ಬರೆದಿದ್ರು? ನನ್ನ ಪತ್ರ ಅದೇ ಹಿನ್ನೆಲೆ ಇರ್ಬೋದು. ಇಂಥ ಈಗ ನಮ್ಮ ರಾಷ್ಟ್ರದಲ್ಲಿ ಅಥವಾ ನಮ್ಮ ರಾಜ್ಯದಲ್ಲಿ ಪಥಸಂಚಲನ ಯಾರು ಮಾಡ್ತಾರೆ? ಯಾರು ಬಡ್ಗಿ ಇಟ್ಕೊಂಡು ಓಡಾಡ್ತಾರೆ? ಯಾರು ಪರ್ಮಿಷನ್ ತಗೊಳ್ಳಾರ್ದೆ, ಇಂಟಿಮೇಷನು ಮಾಡೋದಿಲ್ಲ. ಇದೇನು ಅವರ ವಿಶೇಷ ನಾಗರಿಕರ? ಅವ್ರಿಗೇನು ಸಂವಿಧಾನ ಕಾನೂನು ಏನು ಇದು? ಮತ್ತೆ ನಮ್ಮ ಸಿಬ್ಬಂದಿಗಳು ಬೇರೆ, ಅವ್ರಿಗೆ ಪ್ರೊಟೆಕ್ಷನ್ ಬೇರೆ ಕೊಡ್ಬೇಕಂತೆ. ಏನಕ್ಕೆ? ಬಿಡಿ, ನೀವು ಮಾರ್ಚ್ ಪಾಸ್ಟ್ ಮಾಡೋದಿದ್ರೆ ಮಾಡಿ, ಯಾರು ಬೇಡ ಅಂದಿದ್ರೆ. ಬಡ್ಗಿ ಹಾಕ್ಬೇಕು ನಿಮಗೆ? ಬೇರೆ ಯಾರು ಬೇಕು? ನಾನು ಹೇಳ್ದಂಗೆ
ಈ ಕಾನೂನು ತರ್ತಾ ಇರೋದು ಎಲ್ಲರಿಗೂ ಅನ್ವಯಿಸ್ತದೆ, ನಿಮಗೂ ಅನ್ವಯಿಸ್ತದೆ, ಅವರಿಗೂ ಅನ್ವಯಿಸ್ತದೆ. ಕಾನೂನು ತರ್ತೇವೆ, ನಿಯಮ ತರ್ತೇವೆ ಅಂತ ಹೇಳ್ತಿದ್ರು. ಇದು ತಮಿಳುನಾಡು ಮಾತ್ರ ಈ ತರ ಕಾಣಿಸ್ತಾ ಇಲ್ಲ. ತಮಿಳುನಾಡಿನಲ್ಲಿ ಕಾನೂನೇನೂ ಇಲ್ಲ. ಸರ್ಕಾರಿ ಶಾಲೆನಲ್ಲಿ ಇವ್ರು ಹೋಗಿ ಏನೋ ಫಂಕ್ಷನ್ಗಳು ಅನಧಿಕೃತವಾಗಿ ಮಾಡಿದಕ್ಕೆ ಟ್ರೆಸ್ ಪಾಸಿಂಗ್ ಕೇಸ್ ಹಾಕಿ ಅವ್ರಿಗೆ ಅರೆಸ್ಟ್ ಮಾಡಿರೋದು. ಪರ್ಟಿಕ್ಯುಲರ್ ಆಗಿ RSS ನವ್ರನ್ನೇ ನಮೂದನ್ನು ಮಾಡಿದವರು ಕೇಸ್ ಹಾಕಿದ್ರು. ಅನುಮತಿ ಕಡ್ಡಾಯ ಪಡ್ಕೋಬೇಕು ಅನ್ನುವಂಥದ್ದಿದೆ ಅಲ್ಲಿ. RSS ನವರೇ ಮಾಡಿದಲ್ವಾ? ಈಗ ನೀವು ಮಾಡಿದ್ರೆ ನಿಮ್ಗೆ ಆಗ್ತಾ ಇದ್ರು, ಅವ್ರು ಮಾಡಿದ್ರೆ ಅವ್ರಿಗೆ ಹಾಕಿದ್ದಾರೆ. ಅವರು ಟ್ರೆಸ್ ಪಾಸಿಂಗ್ ಕೇಸ್ ಹಾಕ್ಬಿಟ್ಟು ನೀವು ಮಾಡ್ತಾ ಇರೋದು ಪರ್ಮಿಷನ್